ಕಾಪು ಶ್ರೀ ಮಾರಿಗುಡಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದರು. ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ 9,99,999 ರೂಪಾಯಿ ಮೌಲ್ಯದ ಬಂಗಾರದ ಕಲಶ ಸೇವೆಯನ್ನ ನೀಡಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ತನ್ನಲ್ಲಿರುವ ಕಷ್ಟವನ್ನ ದೂರ ಮಾಡುವ ದೇವಿಯ ಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಧರ್ಮ ಯಾವುದಾದ್ರೂ ತತ್ವ ಮಾತ್ರ ನಮಗೆಲ್ಲರಿಗೂ ಒಂದೇ. ನಾಮ ನೂರಾದ್ರೂ ದೈವ ಒಂದೇ. ಪೂಜೆ ಯಾವುದಾದ್ರೂ ಭಕ್ತಿ ಒಂದೇ. ಕರ್ಮ ಅನುವಾದ್ರೆ ನಿಷ್ಠೆ ಒಂದೇ. ದೇವನು ಒಬ್ಬ, ನಾಮ ಮಾತ್ರ ಹಲವಾರು. ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆ ಹಾಗೂ ಇದು ನನ್ನ ಭಾಗ್ಯ ಎಂದು ಭಾವಿಸಿಕೊಂಡಿದ್ದೇನೆ. ಈ ದೇವಸ್ಥಾನ ಯಾವ ಸರ್ಕಾರದ ಬೆಂಬಲವಿಲ್ಲದೆ ಭಕ್ತರೇ ನಿರ್ಮಿಸಿದ ಇಂತಹ ದೇವಸ್ಥಾನವನ್ನ ನೋಡಿಲ್ಲ. ಇದನ್ನ ನೋಡಿ ಪ್ರಸನ್ನನಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಕುಟುಂಬ ಸಮೇತರಾಗಿ ಬಂದು ಪೂಜೆಯನ್ನ ಸಲ್ಲಿಸಲಿದ್ದೇನೆ ಎಂದು ಹೇಳಿದರು. ಸಭಾ ಕಾರ್ಯಕ್ರಮದಲ್ಲಿ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ, ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾದ ಎಂಎನ್ ರಾಜೇಂದ್ರ ಕುಮಾರ್, ಕಾಂಗ್ರೆಸ್ ಮುಖಂಡರಾದ ಜಯಪ್ರಕಾಶ್ ಹೆಗ್ಡೆ, ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್ ಮೊದಲಾದ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಚಾಮುಂಡೇಶ್ವರಿ ಮೈಸೂರಿಂದ ಇಲ್ಲಿಗೆ ಒಂದು ದೊಡ್ಡ ಇತಿಹಾಸ ಇದೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಎಲ್ಲ ಧರ್ಮ, ಎಲ್ಲ ವರ್ಗ, ಜಾತಿ ಭೇದ ಇಲ್ಲದೆ ಈ ದೇವಿ ಕಾಪು ಅಂದರೆ ರಕ್ಷಣೆ ಮಾಡೋಂಥ ಒಂದು ಪವಿತ್ರವಾದಂಥ ಸ್ಥಳ ಅಂತ ಕೇಳಿ ನಾನು ಕೇಳಿದ್ದೇನೆ. ಸೊ ಇದು ಪುರಂದರದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ ಇವತ್ತು ನನಗೆ ಬಂದು ಈ ದೇವಿ ದರ್ಶನವನ್ನು ಮಾಡಿ, ಈ ದೇವಿ ದರ್ಶನದ ನಿಮ್ಮೆಲ್ಲರ ಸಹಕಾರದಿಂದ ಸುಮಾರು 99 ಕೋಟಿ ರೂಪಾಯಿ ವೆಚ್ಚದ ಈ ಒಂದು ದೇವಸ್ಥಾನವನ್ನು ಕಟ್ಟಿ ಇವತ್ತು ಒಂದು ದೊಡ್ಡ ಪ್ರತಿಷ್ಠಾಪನೆ, ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಬಂದು ಆ ಒಂದು ಅರ್ಚಕಸ್ಯ ಪ್ರಭಾವೇನ ಶಿಲಾತ್ ಗೌರಿ ಶಂಕರ, ಅರ್ಚಕರ ಪ್ರಭಾವದಿಂದ ಶಿಲೆಯಲು ಶಂಕರನ್ ಕಾಣಬಹುದಂತೆ. ಹಂಗೆ ಈ ದೇವಸ್ಥಾನದ ಪ್ರಮುಖರು, ಅರ್ಚಕರು ನನಗೆ ಮೊದಲು ಪ್ರಸಾದವನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದೆ ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾವೇನು ಅಪೇಕ್ಷೆ ಪಟ್ಟದ್ದಲ್ಲ. ನಾನು ಇಲ್ಲಿಗೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಇಲ್ಲಿಗೆ ನಾನು ಬರಲಿಲ್ಲ. ನನಗೆ ನನ್ನ ಮಿತ್ರರಾದಂಥ ಉದಯ್ ಕುಮಾರ್ ಶೆಟ್ಟರು ಮತ್ತು ನಮ್ಮ ಮಾಜಿ ಮಂತ್ರಿಗಳು ಈ ಕ್ಷೇತ್ರದವರು ವಿನಯ್ ಕುಮಾರ್ ಸ್ವರ್ಗಿಯವರು ಇದಕ್ಕೆ ಬರಬೇಕು ಅಂಥೇಳಿ ಇದರ ಇತಿಹಾಸವನ್ನೆಲ್ಲ ಕೂಡ ತಿಳಿಸಿ ನನ್ನ ಇಲ್ಲಿಗೆ ಬರಮಾಡಿಕೊಂಡ್ರು. ಸೊ ಇಲ್ಲಿಗೆ ಬಂದು ಈ ದೇವಸ್ಥಾನವನ್ನು ನೋಡಿದ್ರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹೊರಗಡೆ ಏನೋ ನನಗೆ ಗೊತ್ತಿಲ್ಲ, ಯಾವ ಸರ್ಕಾರದ ಬೆಂಬಲ ಇಲ್ಲದೆ ಭಕ್ತರೇ ಇವತ್ತು ಒಂದು ಸಣ್ಣ 100 ರೂಪಾಯಿಯಿಂದ ಹಿಡಿದು ಕೋಟಿ ರೂಪಾಯಿವರೆಗೂ ಕಟ್ಟು ಇಷ್ಟು ವಿಜೃಂಭಣೆಯ ಅಂತ ದೇವಸ್ಥಾನ ನಾನು ಎಲ್ಲೂ ಕೂಡ ನನ್ನ ಕಣ್ಣಿನಲ್ಲಿ ನಾನು ನೋಡಲಿಲ್ಲ. ಇವತ್ತು ನಾನು ಕಣ್ಣಿನಲ್ಲಿ ಬಹಳ ಪ್ರಸನ್ನ ಆಗಿದ್ದೇನೆ. ನಾನು ಕೂಡ ನನ್ನ ಕುಟುಂಬದವ್ರನ್ನ ಇಲ್ಲಿಗೆ ಕಳಿಸಿ, ನನ್ನ ಧರ್ಮಪತ್ನಿಯನ್ನು ಕಳಿಸಿ ಇಲ್ಲಿಗೆ ಈ ದೇವಿ ಆಶೀರ್ವಾದನ ಪಡ್ಕೊಳ್ಳೇಬೇಕು ಅಂತೇಳಿ ಮುಂದಿನ ದಿನದಲ್ಲಿ ನಮ್ಮ ಸ್ಥಳೀಯರ ಹತ್ರ ಮಾತಾಡಿ ನಾನು ಕಳಿಸೋದಿದ್ದೇನೆ. ಇವತ್ತು ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವೇ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ನಾವು ಹುಟ್ಟಿದ ಮೇಲೆ ನಾವೆಲ್ಲ ಯಾವತ್ತಾರು ಒಂದಿನ ಸಾಯಲೇಬೇಕು. ಆದರೆ ನಾನು ಆಗಾಗ ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ ಹೇಳಿ. ಹಂಗೆ ಈ ಹುಟ್ಟು ಸಾವಿನ ಮಧ್ಯದಲ್ಲಿ